ಪ್ರತಿಯೊಬ್ಬರು ಕೂಡ ಕೂಲಿ ಮಾಡಿ ಮಾಡ್ತಾ ಇರಲಿ, CM ಮಕ್ಕಳಾಗಲಿ, MLA ಮಕ್ಕಳಾಗಲಿ, ದೊಡ್ಡ ಬಿಸ್ನೆಸ್ ಮಕ್ಕಳಾಗಲಿ, ಪ್ರತಿಯೊಬ್ಬರು ಕೂಡ ತಂದೆ ತಾಯಿಗೆ ತುಂಬ ಪ್ರೀತಿ ಇರ್ತಾರೆ. ಮಕ್ಕಳ ಹತ್ರ ತುಂಬ ಪ್ರೀತಿ ಮಾಡ್ತಾರೆ. ಸೊ ಅವ್ರು ಏನು ಬೇಕಾದ್ರೂ ಕೊಡಿಸ್ತಾರೆ, ಅವ್ರ ಲಿಮಿಟ್ಸ್ ತಗೊಳ್ಳಿ. ಇವತ್ತು ನಾವು ಎಲ್ಲ ಪ್ರತಿಯೊಬ್ಬ ಪೇರೆಂಟ್ಸು ಕೂಡ ಯಾರೆಲ್ಲ ಮಕ್ಕಳನ್ನ ತುಂಬ ಇಷ್ಟಪಡ್ತೀವಿ, ಅವರು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು, ಅವ್ರು ಏನಾದರೂ ಒಂದು ಜೀವನದಲ್ಲಿ ಸಾಧನೆ ಮಾಡಬೇಕು, ಏನಾದರೂ ಒಂದು ಮಟ್ಟಕ್ಕೆ ಹೋಗ್ಬೇಕು, ನನಗಿಂತ ಸೂಪರಾಗಿ ಬದುಕಬೇಕು ಅಂತ ಕಾಯ್ತಾ ಇರುವಂಥ ಪ್ರತಿಯೊಬ್ಬ ಪೇರೆಂಟ್ಸು ಕೂಡ ನಾನು ಗಮನಿಸಿದಾಗೇ ಸೊಸೈಟಿನಲ್ಲಿ 3-4 ಥರ ಜನಗಳನ್ನ ನೋಡ್ಬೋದು. ಪೇರೆಂಟ್ಸ್ ಆಗಿ ಇವತ್ತು ಯಾರೇ ಕೂಲಿ ನಾಲಿ ಮಾಡ್ತಾ ಇದ್ವಿ ಅವರು ಕೂಡ ತಮ್ಮ ಮಕ್ಕಳನ್ನ ಯಾವುದೋ ಒಂದು ಸ್ಕೂಲ್ಗೆ, ನಾವಂತೂ ಓದಿಲ್ಲ, ನಮ್ಮ ಮಕ್ಕಳು ಚೆನ್ನಾಗಿ ಓದಿಸ್ಬೇಕು ಅಂತ ಓದಿಸ್ತಾ ಇರ್ತಾರೆ. ಸೊ ಇನ್ನೊಂದು ಕ್ಯಾಟಗರಿ, ನಾವು ಎಷ್ಟೋ ತಕ್ಕ ಮಟ್ಟಿಗೆ ನಾವು ಬೆಳೆದಿದ್ದೀವಿ, ನಮಗಿಂತ ಚೆನ್ನಾಗಿ ಬೆಳಿಬೇಕು ಅನ್ನೋದು ಒಂದು ಕ್ಯಾಟಗರಿ. ಇನ್ನೊಂದು, ನಾವು ರಿಚ್ ಆಗಿದ್ದೀವಿ, ಒಂದು ದೊಡ್ಡ ಮಟ್ಟಕ್ಕಿದ್ದೀವಿ, ನಮಗೊಂದು ಬ್ರ್ಯಾಂಡ್ ಇದೆ, ನಮಗೊಂದು ಹೆಸರಿದೆ, ನಾವು ಎಲ್ಲ ದೇಶದಾದ್ಯಂತ ನಾವು ಪರಿಚಯ ಇದ್ದೀವಿ, ರಾಜ್ಯದಾದ್ಯಂತ ಪರಿಚಯ ಇದ್ದೀವಿ, ನಮ್ಮ ಮಕ್ಕಳು ಅದೇ ರೀತಿ ಆಗಬೇಕು, ಅದಕ್ಕಿಂತ ಸೂಪರ್ ಆಗಿ ಬದುಕಬೇಕು ಅನ್ನೋದು ಆ ಕ್ಯಾಟಗರಿನೂ ಇದೆ. ಸೊ ವಿ ಹ್ಯಾವ್ ಮೆನ್ಷನ್ ಹಿಯರ್, ಈ ಡಿಸೈನ್ ಪೇರೆಂಟ್ ಅಸ್ ದ ಕೂಲಿ ನಾಲಿ ಮಾಡ್ತಾರೋ ಅಥವಾ ಸಣ್ಣ ಪುಟ್ಟ ರೈತ ಆಗಿರ್ತಾರೋ ಅವ್ರ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಅಂದರೆ ನಾಟ್ ಓನ್ಲಿ ಎಜುಕೇಷನ್, ಸ್ಕೂಲಲ್ಲಿ ಕಾಲೇಜ್ ಕೊಡೋದನ್ನ ಕೊಡ್ತಾರೆ, ಅದನ್ನು ಬಿಟ್ಟು ಇನ್ನೇನಾದರೂ ಕೊಡಿಸ್ಬೇಕು ಅನ್ನೋದನ್ನ ಒಂದು ತೊಳಲಾಟ ಇರುತ್ತಲ್ಲ, ಅದಿದ್ದೇ ಇರುತ್ತೆ. ನೆಕ್ಸ್ಟ್ ಆಂಬಿಷಿಯಸ್ ಪೇರೆಂಟ್ ಅಂದರೆ ಇವರು ಅದನ್ನೇ ಹೇಳ್ತಾರೆ, ನಮ್ಮ ಹತ್ರ ಅಷ್ಟು ದುಡ್ಡು ಕಾಸಿದೆ, ಜಮೀನು ಜಟ್ರಿದೆ, ಅಥವಾ ಏನೋ ಒಂದು ಸಂಪಾದನೆ ಮಾಡ್ತೀವಿ, ಮಕ್ಕಳಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಸ್ಕೂಲ್ಗೆ ಹೋಗ್ತಾರೆ ಬರ್ತಾರೆ, ನೆಕ್ಸ್ಟ್ ಫ್ಯೂಚರಲ್ಲಿ ಜಾಬ್ ಹೋಗ್ತಾರೆ, ಒಳ್ಳೆ ಬಿಸ್ನೆಸ್ ಮ್ಯಾಗ್ನೆಟ್ ಆಗ್ತಾರೆ, ಅಥವಾ ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ ಅನ್ನೋ ಕನ್ಫ್ಯೂಷನ್ ಇರುತ್ತೆ. ಯಾಕೆ ಆ ಸ್ಕೂಲಲ್ಲಿ ಕಾಲೇಜಲ್ಲಿ ಕೊಟ್ಟಿದ್ದೆ ಸಾಲಲ್ಲ ಅನ್ನೋದು ಗೊತ್ತಿರುತ್ತೆ ಅವರಿಗೆ. ಸೊ ದಟ್ ಇಸ್ ವಾಟ್ ಆಂಬಿಷಿಯಸ್ ಪೇರೆಂಟ್. ನೆಕ್ಸ್ಟ್ ದಟ್ಸ್ ವಾಟ್ ಐ ಟೋಲ್ಡ್ ಯು, ಬ್ರ್ಯಾಂಡ್ ಪೇರೆಂಟ್. ನಾನು ಹೆಸರು ಮಾಡಿದ್ದೀನಿ, ನಾನು ಎಲ್ರಿಗೂ ಪರಿಚಯ ಇದ್ದೀನಿ, ನನ್ನ ಮಕ್ಕಳು ಕೂಡ ಅದೇ ರೀತಿಯೇ ಹೋಗ್ಬೇಕು, ನನಗಿಂತ ಮೇಲ್ಮಟ್ಟಕ್ಕೆ ಹೋಗ್ಬೇಕು ಅನ್ನೋದು ಇದ್ದೇ ಇರುತ್ತೆ. ಸೊ 3 ಟೈಪ್ಸ್ ಆಗುತ್ತೆ. ಸೊ 3 ಟೈಪ್ಸ್ಗೂ ಕೂಡ ನಮ್ಮಲ್ಲಿ ಸುಮಾರು ಒಂದು 20 ವರ್ಷಗಳಿಂದ ಸ್ಟೂಡೆಂಟ್ಸ್ನ ಸ್ಟಡಿ ಮಾಡಿದ್ದೀವಿ, ಪೇರೆಂಟ್ಸ್ನ ಸ್ಟಡಿ ಮಾಡಿದ್ವಿ, 1 ಲಕ್ಷ ಜನಕ್ಕೆ ಎಜುಕೇಷನ್ನ ಕೊಟ್ಟಿದ್ದೀವಿ ಫಿಸಿಕಲ್ ಕ್ಲಾಸಸ್ಸಲ್ಲಿ, ಮತ್ತು 1000 ಹಳ್ಳಿಗಳಲ್ಲಿ ವಿಲೇಜ್ ಕ್ಯಾಂಪ್ಗಳನ್ನು ಮಾಡಿ ಹಳ್ಳಿನಲ್ಲೂ ಟೀಚ್ ಮಾಡಿದ್ದೀವಿ. 1000 ಹಳ್ಳಿಗಳಲ್ಲಿ 600 ಜನಕ್ಕೆ ಟೀಚರ್ ಟ್ರೈನಿಂಗ್ ಅಂತ ಕೊಟ್ಟು, ಸೊ ಸ್ಪೋಕನ್ ಇಂಗ್ಲೀಷ್ ಟೀಚರ್ಸ್ ಅಂತಲೇ ಮಾಡಿದ್ವಿ. ಸೊ ಕಡಿಮೆ ಅಂದರೂ ಕೂಡ 10,000 ಮೀಟಿಂಗ್ಗಳನ್ನ ಮಾಡಿ, ಸೊ ಪೇರೆಂಟ್ಸ್ಗೆ ಇವತ್ತೇ ನಿಮಗೆ ಆನ್ಲೈನ್ ಮೂಲಕ ಮೀಟಿಂಗ್ ಅಂತಲೇ ಅನ್ಕೋಬೋದು. ಇದೇ ರೀತಿಯೇ 1000 ಜನನ ಕೂರಿಸಿ, ಸೊ ಹಳ್ಳಿಗಳವ್ರನ್ನ, ಅಫಿಷಿಯಲ್ಸ್ನ ಪ್ರತಿಯೊಬ್ಬರನ್ನು ಕೂರಿಸಿ ಒಂದು ಮೀಟಿಂಗ್ನ 10,000 ಜನಕ್ಕೆ, 10,000 ಮೀಟಿಂಗ್ನ 10,000 ಜನಕ್ಕಲ್ಲ, 1 ಲಕ್ಷ 2 ಲಕ್ಷಕ್ಕೆ ಮಾಡಿರ್ತೀವಿ ಗೊತ್ತಿಲ್ಲ, 10,000 ಮೀಟಿಂಗ್ಗಳನ್ನ ಮಾಡಿರ್ತೀವಿ. ಇಷ್ಟೆಲ್ಲ ಅನುಭವ ಇರುವಂಥ ನಾವು ಪ್ಲಸ್ ನಮ್ಮ ಬೆಟಾಲಿಯನ್ನು ಒಂದು ದೊಡ್ಡದಾದಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ದೀವಿ. ಒಂದು ದೇಶ ಪೂರ್ತಿ ಒಪ್ಕೊಳ್ಳೋಂಥದ್ದು, ಪ್ರಪಂಚ ಪೂರ್ತಿ ಒಪ್ಕೊಳ್ಳೋಂಥದ್ದು, ಪ್ರತಿಯೊಬ್ಬ ಮೇಧಾವಿಗಳದ್ದು ಒಪ್ಕೊಳ್ಳೋಂಥದ್ದು, ಅಪ್ರಿಷಿಯೇಟ್ ಮಾಡೋವಂಥ ಕೆಲಸಕ್ಕೆ ನಾವು ಈ ಬಾರಿ ಕೈ ಹಾಕಿದ್ದೀವಿ. ಸೊ ಎಲ್ಲರೂ ಕೂಡ ದಯಮಾಡಿ ನೋಡ್ತಾ ಇರೋವಂಥವ್ರು ಕೊನೆಯವರೆಗೂ ನೋಡಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಯಾಕಂದರೆ ಯಾರೇ ನಿಮ್ಮ ಮಕ್ಕಳನ್ನ ಪ್ರೀತಿ ಮಾಡ್ತಾರೆ, ನೀವು ಎಷ್ಟೇ ರಿಚ್ ಆಗಿರಲಿ, ಎಷ್ಟೇ ಪೂರ್ ಆಗಿರಲಿ, ನಿಮ್ಮ ಮಕ್ಕಳನ್ನ ಇಷ್ಟಪಡ್ತೀರ ಅಂದರೆ ಪೇರೆಂಟ್ ಆದರೂ ಕೊನೆಯವರೆಗೂ ನೋಡಿ, ನಿಮ್ಗೆ ಏನೋ ಒಂದು ಜ್ಞಾನೋದಯ ಆಗುತ್ತೆ. ದಯಮಾಡಿ ಸೊ ಕೊನೆಯವರೆಗೆ. ಸೊ ಆಯ್ತಲ್ಲಿ ಇಲ್ಲಿ ಸೂತ್ರಗಳ ಮೂಲಕನೇ ಇಂಗ್ಲೀಷ್ ಅನ್ನುವಂಥ ಏಕೈಕ ವಿಧಾನದ ಸೃಷ್ಟಿಕರ್ತರು. ದಿಸ್ ಇಸ್ ಡಾಕ್ಟರ್ PG ಗಿರಿ ಅಲಿಯಾಸ್ VG. ಸೊ ಐ ಆಮ್ ಎ ಬೇಸಿಕಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್. ಕನ್ನಡ ಮೀಡಿಯಮಲ್ಲಿ ಓದಿ, ಸೊ 5th ಸ್ಟ್ಯಾಂಡರ್ಡ್ ಫೇಲ್ ಆಗಿ, ಸೊ ಅದನ್ನು ಮತ್ತೆ ರಿಪಿಕಪ್ ಮಾಡಿಕೊಂಡು ಮತ್ತೆ ಸೂತ್ರಗಳ ಮೂಲಕನೇ ಇಂಗ್ಲೀಷ್ ಅಂತ. ಸೊ U = R+1+ ತಾಯಿದ್ರೆ, ನೀವು ನಾನು ನೋಡ್ತಾ ಇದ್ರಿ, U = R+1+ ತಾಯಿದ್ರೆ, ಯು ಆರ್ ವಾಚಿಂಗ್ ಮೀ. ಸೊ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, I = R+1+ ತಾಯಿದ್ದೀನಿ, ಐ ಆಮ್ ಸ್ಪೀಕಿಂಗ್ ವಿತ್ ಯು. ಈ ರೀತಿ ಗ್ರಾಮ್ಯಾಟಿಕಲ್ ಸ್ಪೋಕನ್ ಇಂಗ್ಲೀಷ್ನ ಕಲಿಸೋದಕ್ಕೆ ಸೂತ್ರಗಳು ಕಂಡುಹಿಡಿದಿರುವಂಥ ಪ್ರಪಂಚದ ಏಕೈಕ ವ್ಯಕ್ತಿ. 1ನೇ ಪಾಯಿಂಟು, ಅದ್ರ ಜೊತೆಗೆ ಇಷ್ಟೊತ್ತು ಹೇಳಿದಂಥ ಒಂದು ಪಾಯಿಂಟ್ಸ್. ನೆಕ್ಸ್ಟ್ ನಾವು ಸ್ಟಡಿ ಮಾಡಿರುವಂಥದ್ದು, ಮತ್ತು ಪ್ರಪಂಚದಲ್ಲಿ ಏನೇನೆಲ್ಲ ನಡೀತಾವೆ ನಮಗೆ ಗೊತ್ತಿರುವಂಥದ್ದೆಲ್ಲನೂ ಕೂಡ ಮಕ್ಕಳಿಗೆ ತಿಳಿಸ್ಕೊಡುವಂಥ ಹೋಗುವಂಥ ಪ್ರಯತ್ನಕ್ಕೆ ಕೈ ಹಾಕಿದ್ವಿ ಥ್ರೂ ಆನ್ಲೈನ್. ಪ್ರತಿಯೊಬ್ಬ ಪೇರೆಂಟು ಕೂಡ ಇವತ್ತು ಆಂಡ್ರಾಯ್ಡ್ ಫೋನು ಅಥವಾ ಆ್ಯಪಲ್ ಫೋನು, ಇನ್ನೊಂದು ಮತ್ತೊಂದು ಯಾವುದೋ ಒಂದು ನೆಟ್ ಬಳಸುವಂಥ ಫೋನು ಮ್ಯಾಕ್ಸಿಮಮ್ ಮೆಂಬರ್ಸ್ ಬಳಸ್ತಾರೆ. ಕೂಲಿ ನಾಲಿ ಮಾಡಿದ್ರು ಬಳಸ್ತಾರೆ. ಅದ್ರ ಮೂಲಕ ನಾನು ಎಲ್ಲೇ ಇದ್ರೂ ಕೂಡ ನಿಮ್ಮ ಮಕ್ಕಳಿಗೆ ತಲುಪಿಸುವಂಥ ಏನೆಲ್ಲ ಎಜುಕೇಷನ್ ಜೊತೆಗೆ ಸ್ಕೂಲು ಕಾಲೇಜಲ್ಲಿ ಸಿಗೋದ್ರಿಂದ ಜೊತೆಗೆ ನಾವೆಲ್ಲ ಫಿಲ್ಟರ್ ಮಾಡಿ ಅವರಿಗೆ ತುಂಬಿಸುವಂಥ ಕೆಲಸನ ಮಾಡ್ತಾ ಇರ್ತೀವಿ. ದ್ಯಾಟ್ ಈಸ್ ವಾಟ್ ದ ಪ್ರಾಜೆಕ್ಟ್ ಪೇರೆಂಟ್ ಮೆಂಬರ್ಶಿಪ್ 2024 to 2026. 2 ವರ್ಷ ಅಡ್ಮಿಷನ್ ನಡೆಯುತ್ತೆ. ಯಾರೇನು ಮೋಸ ಆಗುವಂಥ ಅವಶ್ಯಕತೆ ಇಲ್ಲ, ಯಾರೇನು ಔಷಧ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ, ಯಾರೇನು ಕನ್ಫ್ಯೂಷನ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಸೊ ಎಷ್ಟೋ ನಮ್ಮ ಹಿಸ್ಟ್ರಿನಲ್ಲಿ ಕೆಟ್ಟ ನೆನಪುಗಳು ನೋಡ್ಕೊಬೇಕಾಗುತ್ತೆ. ಆಗಿರಬೇಕಾದ್ರೆ ಅವಸರ ಕೊಡುವಂಥ ಅವಶ್ಯಕತೆ ಇಲ್ಲ. ಆದರೆ ಈ ಮೆಂಬರ್ಶಿಪ್ 2 ವರ್ಷ, ಇದೇ ಜೂನಿಂದ ನೆಕ್ಸ್ಟು 2026 ಅಲ್ಲಿಗೆ 2 ವರ್ಷ ಅಡ್ಮಿಷನ್ಸ್ ನಡೆಯುತ್ತೆ. ಸೊ ದಿಸ್ ಇಸ್ ವಾಟ್ ಇಲ್ಲಿ 3 ಥರ
ಒಂದು ಪೇರೆಂಟ್ಸ್ ಇದ್ದಾರೆ ಅಂತ ಹೇಳಿದ್ರೆ ಆ 3 ಥರ ಪೇರೆಂಟ್ಸ್ಗೂ ಕೂಡ ಇಲ್ಲಿ ಎನ್ರೋಲ್ ಮಾಡ್ಕೊಂಡ್ರೆ ಸಾಕು. ನಿಮ್ಮ ಮಕ್ಕಳಿಗೆ ಭವಿಷ್ಯದ ಸಂಬಂಧಪಟ್ಟಂಗೆ ಏನೆಲ್ಲ ನಮ್ಮ ಕಡೆಯಿಂದ ಸೋರ್ಸಸ್ ಇರ್ತಾವೋ ಅದನ್ನೆಲ್ಲ ಮಾಡಿಸ್ಕೊಡುವಂಥ ಏನೆಲ್ಲ ಒಂದು ರೀತಿ ಒಂದ್ಸರಿ ನೀವು ಎಂಟ್ರ್ ಆಗ್ಬಿಟ್ಮೇಲೆ ಶಾಪಿಂಗ್ ಮಾಡಿದ್ದಂಗೆ ಒಳಗೆ ಬಂದಮೇಲೆ ನಿಮ್ಗೆ ಏನೇನು ಬೇಕಾಗಿದೆ ನಿಮ್ಮ ಮಕ್ಕಳಿಗೆ ಅದನ್ನೆಲ್ಲ ಕೊಡಿಸ್ತಾ ಇರ್ಬೋದು. ಸೊ ಈ ರೀತಿ ಒಂದು ಹೊಸ ಒಂದು ಪ್ರಯತ್ನಕ್ಕೆ ಒಂದು ತುಂಬ ಆಲೋಚನೆ ಇಟ್ಟು 20 ವರ್ಷದ ಒಂದು ಸ್ಟಡಿನ ಒಂದು ಆಧಾರವಾಗಿ ಇಟ್ಕೊಂಡು ಇದನ್ನ ಮಾಡ್ತಾ ಇದ್ವಿ. ಸೊ ಐ ವಿಲ್ ಟೆಲ್ ಯು ಒಂದು ಇಲ್ಲಿ ಜೂನ್ 26 ಮೀನ್ ಇನ್ನು 2 ವರ್ಷಕ್ಕೆ, ಇದೇ ಜೂನಿಂದ ನೆಕ್ಸ್ಟ್ 2 ವರ್ಷಕ್ಕೆ ಜೂನ್ 2026. ಸೊ ಅಲ್ಲಿಗೆ ಡಿಸೈರಬಲ್ ಪೇರೆಂಟ್ಸ್, ನಮ್ಗೆ ಅಷ್ಟೊಂದು ಕಷ್ಟ, ದುಡ್ಡು ಕಾಸಿಲ್ಲ, ಏನು ಮಾಡೋದು, ಕೂಲಿ ನಾಲಿ ಮಾಡೋರು ಅಥವಾ ನಾವು ತೋಟದಲ್ಲಿ ಕೆಲಸ ಮಾಡೋರು, ಏನೋ ಮಕ್ಳು ಚೆನ್ನಾಗಿ ಓದಬೇಕು ಪರವಾಗಿಲ್ಲ ಅನ್ನೋರು ಇರ್ತಾರೆ. ಸೊ ಅವ್ರಿಗೆ 24,000 ಆಗುತ್ತೆ. ನೀವು ಯಾವಾಗಾದರೂ ಜಾಯ್ನ್ ಹಾಕೋಬಹುದು. ಸೊ ಅದೇ ಆಂಬಿಷಿಯಸ್ ಪೇರೆಂಟ್ಸ್ ಅವ್ರಿಗೆ 48,000 ಆಗುತ್ತೆ, ಯಾವಾಗಾದರೂ ಜಾಯ್ನ್ ಹಾಕೋಬಹುದು. ಸೊ ಅದೇ ರೀತಿ ಬ್ರ್ಯಾಂಡ್, ಸೊ ಎಲ್ಲರಿಗೂ ಪರಿಚಯ ಅಂತ ಗುರ್ತಿರುವಂಥ ಅಂಥವ್ರಿಗೆ ಸೊ 96,000 rupees ಫೀಸ್ ಇರುತ್ತೆ. ಟು ಎನ್ರೋಲ್, ಒಳಗೆ ಬರೋದಕ್ಕೆ ಏನೆಲ್ಲ ಸವಲತ್ತುಗಳಿದೆ ಅಂತ ನೋಡೋದಕ್ಕೆ ಏನೇನೆಲ್ಲ ಕೊಡ್ತಾ ಹೋಗ್ತಾ ಇರ್ತೀವೋ ಅದನ್ನು ಪಡ್ಕೊಳ್ಬೇಕು. ಸೊ ದಿಸ್ ಇಸ್ ವಾಟ್ ದ ಫೀಸ್ ಸ್ಟ್ರಕ್ಚರ್. ಮಕ್ಕಳ ವಿಷಯದಲ್ಲಿ ಯಾವತ್ತೂ ಕೂಡ ಯೋಚನೆ ಮಾಡೋಕೆ ಹೋಗ್ಬಾರ್ದು. ಅವ್ರ ಬಗ್ಗೆ ಬಂಡವಾಳ ಹಾಕೋದನ್ನ ನಾವು ಕರೆಕ್ಟಾಗಿ ನಂಬಿಕೆ ಬಂತಂದ್ರೆ ಬಂಡವಾಳ ಹಾಕಬೇಕು. ತಪ್ಪೇನಿಲ್ಲ. ಲೈಫಲ್ಲಿ ಅಕಸ್ಮಾತ್ ಅವ್ರ ಲೈಫಲ್ಲಿ ಸಕ್ಸಸ್ ಆಗ್ತದಂದ್ರೆ 24,000 ಪೇ ಮಾಡುವಂಥದ್ದು ಒಂದೇ ತಿಂಗಳಲ್ಲಿ 2 ತಿಂಗಳಲ್ಲಿ ಸಂಪಾದನೆ ಮಾಡ್ಕೊಳ್ತಾರೆ. ಆದರೆ ಜಾಬೇ ಸಿಕ್ಕಿಲ್ಲ ಅಂದ್ರೆ ಏನು ಮಾಡಬೇಕು? ಆ ರೀತಿ ಒಂದು ಪಿಕಪ್ ಮಾಡ್ತೀವಿ. ಒಂದು ಹೊಸ ವಿಧಾನ, ಪ್ರಪಂಚದಲ್ಲಿ ಯಾರು ಮಾಡದೇ ಇರೋಂಥ ಒಂದು ವಿಧಾನ. ಓಕೆ, ನಾವು ಲೆಟ್ ಅಸ್ ಕಮ್ ಫಾರ್ ಮೇನ್ ಮ್ಯಾಟರ್. ಸಪೋಸ್ ನಮ್ಮ ಜನ ಯಾವ ರೀತಿ ಅಂದರೆ, ಸೊ ನೋಡೋಣ, ಮಾಡೋಣ, ಚಿಕ್ಕಪ್ಪನ ಕೇಳಬೇಕು, ದೊಡ್ಡಪ್ಪನ ಕೇಳಬೇಕು, ಊರಲ್ಲಿ ಯಾರೋ ಇದ್ದಾರೆ ಅವ್ರನ್ನ ಕೇಳಬೇಕು, ಇಲ್ಲಾರೋ ಫ್ರೆಂಡ್ ಕೇಳಬೇಕು, ಇದನ್ನೆಲ್ಲ ನೋಡ್ಕೊಂಡು ಕೊನೇನಲ್ಲಿ ಎಲ್ಲರೂ ಹೋಗ್ತಾ ಇದ್ದಾರಾ ಇಲ್ವಾ, ಎಲ್ಲರೂ ಹೋಗ್ತಾ ಇದ್ದಾರಲ್ಲ, ಅವ್ರು ಹೋಗ್ತಾ ಇದ್ದಾರಲ್ಲ, ನಾನು ಅವ್ರು ಫಸ್ಟೇ ಹೋಗ್ಬಾರ್ದು, ಈ ರೀತಿ ಕಾಯ್ಕೊಂಡು ನಿಧಾನ ಮಾಡೋವಂಥವ್ರು ತುಂಬ ಜನ ಇದ್ದಾರೆ. ನಾವು 20 ವರ್ಷದಲ್ಲಿ ಅಂಥವ್ರನ್ನೇ ನೋಡ್ಬೇಕು. ಹಾಗಾಗಿ ಒಂದು ಸ್ಟೆಪ್ಪನ್ನ ಮುಂದೆ ಹಾಕ್ಕೊಂಡ್ರೆ, ಒಂದು ಸ್ಟೆಪ್ 100% ನೋಡೋಣ ಅನ್ನೋಂಥವ್ರಿಗಿಂತ ನೋಡೋಣ ಫಸ್ಟ್ ಬೇಗ ಹೋಗಿ 1% ನಾನು ಮುಂದಕ್ಕೆ ಹೋಗೋಣ ಅಂತ ಹೇಳಿದ್ರೆ, 1 ತಿಂಗಳು ಮುಂಚಿತವಾಗಿ ನೀವೇನಾದರೂ ಮೆಂಬರ್ಶಿಪ್ನ ತಗೊಂಡ್ರೆ, ಪೇರೆಂಟ್ಸ್ ಕೊಡೋದು ಮಕ್ಕಳಿಗಲ್ಲ, ನಿಮ್ಮ ಮಕ್ಕಳು LKG ಇರಲಿ, pre-KG ಇರಲಿ, ಯಾರೇ ಇರಲಿ, 8 ತಿಂಗಳ ಮಗು ಇದೆ ಅಂತ ಹೇಳಿದ್ರೆ ಅವ್ರ ಪೇರೆಂಟ್ಗೆ ಮೆಂಬರ್ಶಿಪ್ ಕೊಡ್ತೀವಿ. ಇಲ್ಲಿಂದ ಏನೇನು ಮಾಡಬೇಕು, ವಾಟ್ಸಪ್ ಮೂಲಕನೋ ಅಥವಾ ಝೂಮ್ ಮೂಲಕನೋ ಅಥವಾ ಯೂಟ್ಯೂಬ್ ಮೂಲಕನೋ ಫೇಸ್ಬುಕ್ ಯಾವುದೋ ಒಂದು ಮೂಲಕ ಬೇಕಾಗಿರುವಂಥದ್ದು ಏನಿದೆಯೋ ನೋಡ್ಕೊಂಡು ಹೋಗ್ತಾರೆ. ಒಂದು ರೀತಿ ಚಾನಲ್ ಇದ್ದಂಗೆ, ಇದ್ರದ್ದೇ ಇರುತ್ತೆ ಎಕ್ಸ್ಟ್ರಾ ಸೋರ್ಸ್ಗೆ ಚಾನಲ್ಸ್ ಪೇರೆಂಟ್ಸ್ಗೆ. ಸೊ 1 ತಿಂಗಳು ಮುಂಚಿತವಾಗಿ, ಜೂನ್ ಇದೆ, ಮೇನಲ್ಲೇ 2026 ಮೇನಲ್ಲೇ ನಾವು ಎನ್ರೋಲ್ ಆಗ್ತೀವಿ ಅಂದರೆ 23,000 ಬಿಡುತ್ತೆ. ಅಲ್ಲಿಗೆ 1,000 ರೂಪಾಯಿ ಸೇವ್ ಆಯಿತು. ಯಾಕೆ? ಜೂನಿಂದ ಮೇಗೆ 1,000 ರೂಪಾಯಿ ಸೇವ್ ಆಯಿತು, ಇವ್ರಿಗೆ 2,000 ರೂಪಾಯಿ ಸೇವ್ ಆಯಿತು, ಇವ್ರಿಗೆ 4,000 ರೂಪಾಯಿ ಸೇವ್ ಆಯಿತು. 1 ತಿಂಗಳು ಮುಂಚಿತವಾಗಿ ಎನ್ರೋಲ್ ಆದರೆ ನಂಬಿಕೆ ಬಂದು. ಅದೇ ರೀತಿಯೇ ಏಪ್ರಿಲ್ 2026 2,022,000 ಆಗುತ್ತೆ, ಅಲ್ಲಿಗೆ 2,000 ಸೇವ್ ಆಯಿತು. ಇಲ್ಲಿಗೆ ಸೊ 48,000 ಇಲ್ಲಿ 44,000 ಸೇವ್ ಆಯಿತು. ಯಾರ ಆಂಬಿಷನ್ಸ್, ಸೊ ಯಾರೋ ಬ್ರ್ಯಾಂಡ್ ಇರೋವಂಥದ್ದು, ಸೊ ಒಳ್ಳೆ ಕ್ವಾಲಿಟಿ ಕೊಡಬೇಕು, ನಮ್ಮ ಮಕ್ಕಳಿಗೆ ಸ್ಪೆಷಲ್ ಕೇರ್ ಕೊಡಬೇಕು, ನಮ್ಮ ಮಕ್ಕಳನ್ನ ಹೆಂಗೆ ಪ್ರೀತಿ ಮಾಡ್ತೀವೋ, ರೆಸ್ಪೆಕ್ಟ್ ಕೊಡ್ತೀವೋ, ಅಷ್ಟು ಲಕ್ಸುರಿನೆಸ್ ಕೊಡ್ತೀವೋ ಅದೇ ರೀತಿಯೇ ಒಂದು ರೆಸ್ಪೆಕ್ಟ್ನ ಕೊಡಬೇಕು, ಮಕ್ಕಳಿಗೆ ಚೆನ್ನಾಗಿ ಸ್ಪೆಷಲ್ ಕೇರ್ನ ಕೊಡಬೇಕು ಅನ್ನೋಂಥ ಬ್ರ್ಯಾಂಡ್ ಇರ್ತಾರಲ್ಲ ನೋಡಿ. 96 ಇಂದ 88,000 ಬರುತ್ತೆ. ಏನೋ ಬರೀ 2 ತಿಂಗಳು ಮುಂಚಿತವಾಗಿ ನೀವು ಎನ್ರೋಲ್ ಆಗ್ತೀವಿ. ಸೊ ನೆಕ್ಸ್ಟ್ ಮಾರ್ಚ್, ಫೆಬ್ರವರಿ, ಜೂನ್, ಜನವರಿ, ಡಿಸೆಂಬರ್ 2025 ಅಥವಾ ಇಲ್ಲಿಗೆ ಬನ್ನಿ 2025 ಇದರಲ್ಲಿ 18,000 ಆಗುತ್ತೆ. ಅಲ್ಲಿಗೆ 6,000 ರೂಪಾಯಿ ಸೇವ್ ಆಯಿತು. ಇಲ್ಲಿ 12,000 ರೂಪಾಯಿ ಸೇವ್ ಆಯಿತು. ಇಲ್ಲಿ ಎಷ್ಟು ಸೇವ್ ಆಯಿತು? 24,000 ಏನೋ ಹೆಚ್ಚು ಕಡಿಮೆ ಸೇವ್ ಆಯಿತು. ಜಸ್ಟ್ ನೀವು ಥಿಂಕ್ ಅಬೌಟ್ ಇಟ್. ಬನ್ನಿ. ಸೊ ನೆಕ್ಸ್ಟ್ ಇಯರ್ 2025 ಅಲ್ಲಿ ಜೂನಲ್ಲಿ, ಇನ್ನೊಂದು ವರ್ಷಕ್ಕೆ ಜೂನಲ್ಲಿ ಎನ್ರೋಲ್ ಆದರೆ 12,000 ಬೀಳುತ್ತೆ. 12,000 ರೂಪಾಯಿ ಸೇವ್ ಆಯಿತು. ಸೊ ಇದರಲ್ಲಿ 24,000 ರೂಪಾಯಿ ಸೇವ್ ಆಯಿತು. ಇದರಲ್ಲಿ 48,000, ಅಲ್ಲಿಗೆ ಅರ್ಧ ಅಲ್ಲಿಗೆ 96,000ದಿಂದ 48,000, ಅಲ್ಲಿಗೆ 48,000 ರೂಪಾಯಿ ನಿಮ್ಗೆ ಸೇವ್ ಆಯಿತು 1 ವರ್ಷ ಮುಂಚಿತವಾಗಿ. ಯಾಕಂದರೆ ಇದು ಯಾರನ್ನೂ ಬಲವಂತ ಮಾಡಿ ನಾವು ಅಡ್ಮಿಷನ್ ಮಾಡಿಸ್ಕೊಳ್ಳೋದು ಹೋಗಬಾರ್ದು. ಅವ್ರಿಗೆ ಅವಶ್ಯಕತೆ ಇದ್ದರೆ, ಡಿಸೈರಬಲ್ ಬಂದರೆ, ಅವ್ರಿಗೆ ಅವಶ್ಯಕತೆ ಬಿದ್ದಾಗ ಅವರಷ್ಟವರೇ ಬರಬೇಕು ಹೊರತು ನಾವು ಬಲವಂತ ಮಾಡಿ ಯಾರನ್ನೂ ಕೂಡ ಇನ್ವಾಲ್ವ್ ಮಾಡೋಂಗಿಲ್ಲ. ಅದಕ್ಕೆ ನಮ್ಮ ಕೆಲಸ ನಾವು ಮಾಡ್ಕೊಳ್ತಾ ಇರ್ತೀವಿ, ನಮ್ಮ ಪ್ರಚಾರ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸಪೋಸ್ ಜನವರಿ 2025 ಅಂದರೆ ಇನ್ನೊಂದು 6 ತಿಂಗಳು, ಸೊ ಜಾಯ್ನ್ ಆದರೆ 7,000 ರೂಪಾಯಿ ಬೀಳುತ್ತೆ. ಯಾಕೆ? ಡಿಸೈರ್ ಫಸ್ಟ್ನೇ. ನೆಕ್ಸ್ಟು ಇಲ್ಲಿ ಆಂಬಿಷನ್ಸ್ಗೆ, ಸೊ ಇಟ್ಸ್ ಗೋನ್ ಬಿ ಓನ್ಲಿ 40,000, ಇಲ್ಲಿ 28,000. ನಾವು ಲೆಟ್ಸ್ ಕಮ್ ಡಿಸೆಂಬರ್, ಈ ತಿಂಗಳು, ಈ ವರ್ಷದ ಡಿಸೆಂಬರಲ್ಲಿ 6,000, 12,000, 24,000.
ಸೊ ಆಗಸ್ಟಿಗೆ ಬಂದ್ಬಿಡಿ, ಇನ್ನು 2 ತಿಂಗಳಲ್ಲಿ ಆಗಸ್ಟ್ ಬರುತ್ತಲ್ಲ, ಈ ಆಗಸ್ಟ್ ನೋಡಿ 2024 ಇನ್ನೊಂದು 2 ತಿಂಗಳಲ್ಲಿ 2,000 ಬೀಳುತ್ತೆ. 24,000 ಎಲ್ಲಿ, ಬರೀ 2,000 ಎಲ್ಲಿ, 48,000 ಎಲ್ಲಿ, ಬರೀ 4,000 ಎಲ್ಲಿ. ಸೊ 96,000 ಎಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ಸ್ ಪೇರೆಂಟ್ಸ್ಗೆ, ಬರೀ 8,000 ಎಲ್ಲಿ. ಸೊ ಲೆಟ್ಸ್ ಕಮ್ ಫಾರ್ ಜುಲೈ ನೆಕ್ಸ್ಟ್ ಮಂತ್. ಸೊ ಬರೀ 1,000, 2,000, 4,000. ಜಸ್ಟ್ ಯು ಕ್ಯಾನ್ ಥಿಂಕ್ ಅಬೌಟ್ ಇಟ್. ನಾವು ನಿಧಾನ ಅಂದರೆ ಇರೋ ಫೀಸ್ನ ಪೇ ಮಾಡ್ಬೋದು, ಇಲ್ಲ ಆದಷ್ಟು ಬೇಗ ಮೂವ್ ಆಗ್ತೀವಿ ಅಂದರೆ ಇರೋದ್ರಲ್ಲಿ ನಮ್ಮ ಕ್ಲಾಸ್ ಆದರೂ ಪರವಾಗಿಲ್ಲ, ನಿಮ್ಮ ಮಕ್ಕಳಿಗೂ ನಿಮ್ಗೆ ಒಳ್ಳೇದಾಗಲಿ, ನಮ್ಗೆ ಒಳ್ಳೆಯ ಹೆಸರು ಬರಲಿ. ಸೊ ನಮಗೊಂದು ನಮ್ಮ ಕಂಪ್ನಿ ನಾವು ಮಾಡುವಂಥ ಕೆಲಸ ಒಂದು ಬ್ರ್ಯಾಂಡ್ ಆಗಿ ನಿಮ್ಮಂಥ ಉದ್ಧಾರ ಆದರೆ ನಮ್ಗೆ ಅದೇ ಸರ್ ಓದಿದ್ರು. ನಾವು ಲೆಟ್ಸ್ ಕಮ್ ಫಾರ್ ಜೂನ್ ಇದು. ಸೊ ಇನ್ನೊಂದು 6 ದಿನ 5 ದಿನ ಟೈಮ್ ಇದೆ. ಅಷ್ಟೊಳಗಡೆ ಎನ್ರೋಲ್ ಆದರೆ ಜಸ್ಟ್ 800 rupees ಫಾರ್ ಡಿಸೈರಬಲ್ ಪೇರೆಂಟ್ಸ್. ಸೊ ಓನ್ಲಿ 1,600 rupees ಫಾರ್ ಓನ್ಲಿ ವಿನ್ ಆಂಬಿಷಿಯಸ್ ಪೇರೆಂಟ್. ನೆಕ್ಸ್ಟ್ ಬ್ರ್ಯಾಂಡ್ ಇರೋವಂಥವ್ರಿಗಾದ್ರೆ, ಒಳ್ಳೆ ಬ್ರ್ಯಾಂಡ್ ಇರೋರ್ಗಾದ್ರೆ 96,000 ಇರೋದಿಲ್ಲ, ಏನಿಲ್ಲ, ಬರೀ 3,200 ರೂಪಾಯಿ ಅಷ್ಟೇ. ಅಂದರೆ ಜಸ್ಟ್ ಥಿಂಕ್ ಅಬೌಟ್ ಇಟ್, ಎಷ್ಟು ಸೇವ್ ಆಯಿತು. ಇದು ಎಷ್ಟು ವೈರಲ್ ಆಗುತ್ತೋ ಅಷ್ಟು ಕೂಡ ಬಳಸ್ಕೊಳ್ಳೋಕೆ ಈಸಿ ಆಗುತ್ತೆ. ನೀವು ಬಳಸ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಪ್ರತಿಯೊಬ್ಬರಿಗೂ ಕೂಡ ತಿಳಿಸ್ಕೊಳ್ಳಿ. ಸೊ ದಿಸ್ ಇಸ್ ವಾಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು. ಸುಮಾರು ನಾವು 20 ವರ್ಷದಿಂದ ಏನೆಲ್ಲ ಮಾಡ್ಕೊಂಡು ಬಂದಿದ್ದೀವಿ ನಿಮ್ಮ ಮಕ್ಕಳಿಗೆ ನಿಮಗೆ ತಿಳಿಸ್ಕೊಡುವಂಥ ಥ್ರೂ ಟೆಕ್ನಾಲಜಿ ಇವತ್ತು ಎಷ್ಟೋ ಬೆಳೆದಿದೆ. ಮೊದಲಾಗಿದ್ದರೆ ಒಂದು 5 ವರ್ಷ 10 ವರ್ಷ 20 ವರ್ಷಕ್ಕೆ ಮೊದಲು ಫಿಸಿಕಲ್ ಕ್ಲಾಸಸ್ ನಾವು ಕೂಡ 1 ಲಕ್ಷ ಜನಕ್ಕೆ ಎಜುಕೇಷನ್ ಕೊಟ್ಟಿದ್ವಿ. ಈಗ ಟೆಕ್ನಾಲಜಿ ಬೆಳೆದಿದೆ. ಸೊ ಥ್ರೂ ಟೆಕ್ನಾಲಜಿ 1 ಕೋಟಿ ಜನಕ್ಕೆ ಒಂದು ಚಾಪ್ಟರ್ನ ಮಾಡಿ ಕಳಿಸ್ಕೊಟ್ರೆ ಅವ್ರ ಮೊಬೈಲ್ಗಳಲ್ಲಿ ಅಲ್ಲೇ ನೋಡ್ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ಮಾಡರ್ನಿಟಿ ಆಗೋದ್ರಿಂದ, ಟೆಕ್ನಾಲಜಿ ಇನ್ನಷ್ಟು ಬೆಳೆಯೋದ್ರಿಂದ, ಸೊ ಹೊಸ ನಾವು ಮುಂದಿನ ಫ್ಯೂಚರ್ ಸ್ಟೂಡೆಂಟ್ಸ್ನ ಕ್ರಿಯೇಟ್ ಮಾಡ್ಬೋದು, ಭವಿಷ್ಯದ ಪ್ರಜೆಗಳನ್ನ ಕ್ರಿಯೇಟ್ ಮಾಡ್ಬೋದು. ಸೊ ಅದು ನಮ್ಮ ಒಂದು ಕನಸು. ಆ ನನಸಾಗಬೇಕಾದ್ರೆ ನಿಮ್ಮಂಥವ್ರು ಬಳಸ್ಕೊಳ್ಳೋದ್ರಿಂದ ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ಬಿ ಹ್ಯಾಪನ್. ಪ್ರತಿಯೊಬ್ಬರಿಗೂ ಒಂದು ಕನಸಿರುತ್ತೆ, ಏನಾಗುತ್ತೆ ಅನ್ನೋ ಒಂದು ಎಕ್ಸ್ಟ್ರಾ ಸಪೋರ್ಟ್. ನೀವು ನಿಮ್ಮ ಪಾಠಕ್ಕೆ ನೀವು ಸಪೋರ್ಟ್ ಮಾಡ್ತೀರಿ. ಸ್ಕೂಲು ಕಾಲೇಜುಗಳಲ್ಲಿ ಅವ್ರಿಗಿರೋಂಥ ಪಾಠಗಳು ಅದೇನು ಮಾಡಿ ಪ್ರಾಕ್ಟೀಸ್ ಮಾಡಿಸಿ ಎಕ್ಸಾಂಪಲ್ಸ್ ಮುಂದೆ ಕಳಿಸ್ತಾರೆ. ಯಾವುದೋ ಟ್ಯುಟೋರಿಯಲ್ಗಳು ಹೋದರೆ ಯಾವುದೋ ಒಂದು ಕೋರ್ಸ್ ಅಂತ ತಗೊಳ್ತಾರೆ, ಆ ಕೋರ್ಸ್ ಮುಂದೆ ಕಳಿಸ್ಬಿಡ್ತಾರೆ. ಅವ್ರ ಜೊತೆಯಲ್ಲಿ ಮಾರಲ್ ಸಪೋರ್ಟ್ ಇರಬೇಕು, ಒಂದು ಧೈರ್ಯ ತುಂಬಿಸಿ. ಎಕ್ಸಾಮ್ ಟೈಮ್ ಬಂತು, ಎಕ್ಸಾಮ್ ಹೆಂಗೆ ಬರೀಬೇಕು ಅನ್ನೋದನ್ನ ಒಂದು ಧೈರ್ಯ ತುಂಬಿಸಿದ್ರೆ ಅವ್ರಿಗೊಂದು ಖುಷಿ ಆಗಲ್ವಾ? ಅದೇ ರೀತಿಯೇ ಇಂಗ್ಲೀಷಲ್ಲಿ ಕಡಿಮೆ ಇದ್ದಾರೆ, ಅದನ್ನು ಸ್ವಲ್ಪ ಟೀಚ್ ಮಾಡಿದ್ರೆ ಪಿಕಪ್ ಆಗಲ್ಲ, ಯಾವುದೋ ಒಂದು ಮೂಲಕ ಪಿಕಪ್ ಮಾಡ್ತೀವಿ. ನೆಕ್ಸ್ಟ್ ಅವ್ರಿಗೆ ಈಗ 5th ಸ್ಟ್ಯಾಂಡರ್ಡ್ ಇರ್ತಾರೆ, ಅವ್ರು ಜಾಬ್ ಹೋಗೋದು, ಲೈಫಲ್ಲಿ ಸೆಟ್ಲ್ ಆಗೋದು ಇನ್ನೂ 10 ವರ್ಷ ನಾವು ಟಚಲ್ಲಿ ಇರ್ತೀವಿ. ಆನ್ಲೈನ್ ಮೂಲಕ ಆಗಾಗ ಫಿಸಿಕಲ್ ಟಚಲ್ಲೂ ಇದ್ದೇ ಇರ್ತೀವಿ. ಸೊ ಈಗ LKG ಪ್ರಿಕೆಜಿನ ಇಲ್ಲಿಂದನೇ ಅವ್ರನ್ನ ಪಳಗಿಸ್ಕೊಳ್ತಾ ಇರ್ತೀವಿ. ಇಲ್ಲ ಈಗ ನಿಮ್ಮ ಟಚಲ್ಲಿ ಇದ್ಕೊಂಡು ನೀವು ಏನೇನು ಮಾಡಬೇಕು ಮಕ್ಕಳ ವಿಷಯದಲ್ಲಿ ಏನು ಗೊತ್ತಾಗುತ್ತೆ. ನಾನಾ ರೀತಿ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕಿಂತ ಈಗ ಫ್ಯಾಮಿಲಿಗೆ ಒಬ್ಬರು ಫ್ಯಾಮಿಲಿ ಡಾಕ್ಟರ್ ಅಂತಿರಲಿ, ನಾವೇನೇ ಹೋಗಲಿ ಅವ್ರ ಹತ್ರ ಹೋಗ್ತೀವಿ, ಅವ್ರ ಹತ್ರ ಮಾತಾಡ್ತೀವಿ, ಅವ್ರ ಹತ್ರ ಏನಾದ್ರು ಸಜೆಷನ್ ತೊಗೊಂಡು ನೆಕ್ಸ್ಟ್ ಫರ್ದರ್ ಏನಾದರೂ ಮೇಲ್ಮಟ್ಟಕ್ಕೆ ಹೋಗ್ಬೇಕಾದ್ರೆ ಅವರಿಂದ ಎಲ್ಲಿ ಹೋಗ್ಬೇಕು ಅಂತ ತಿಳ್ಕೊಂಡಾನೆ ಹೋಗ್ತೀವಿ. ಹಾಗಾಗಿ ಎಷ್ಟೋ ಪೇರೆಂಟ್ಸ್ಗೆ ಅವ್ರ ಬಿಸ್ನೆಸ್ಸೇ ಸರೋಗುತ್ತೆ ಪಾಪ. ಸೊ ಅವ್ರ ರಾಜಕೀಯನೇ ಸರೋಗುತ್ತೆ, ಅವ್ರ ವರ್ಕ್ಗೆ ಅಫಿಷಿಯಲ್ಸ್ ಹತ್ರ ಅವ್ರ ವರ್ಕೇ ಸರೋಗುತ್ತೆ. ತೋಟ ಕೆಲಸ ಮಾಡೋಂಥವ್ರೆ ಅವ್ರ ತೋಟದ ಕೆಲಸ ಸರೋಗುತ್ತೆ. ಪಾಪ ಓದಿರಲ್ಲ, ಕೂಲಿ ಕೆಲಸ ಮಾಡೋಂಥವ್ರಿಗೆ ಕೂಲಿ ಕೆಲಸ ಮಾಡೋದೇ ಸರೋಗುತ್ತೆ. ಎಷ್ಟೋ ಜನ ಮಾಸ್ಟರ್ ಡಿಗ್ರಿಗಳು ಅದು ಇದು ಮಾಡಿ ಏನು ಮಾಡಬೇಕು ಅಂತ ಕೊನೆಯಲ್ಲಿ ಯೋಚನೆ ಮಾಡ್ತಾರೆ. ಆ ರೀತಿ 17 ವರ್ಷ 18 ವರ್ಷಕ್ಕೆ ಬಿದ್ದಿದ್ರೆ ಇನ್ನು ಅಡ್ಮಿಷನ್ ಕೊಡೋದಿಲ್ಲ ನಿಮ್ಮ ಮಕ್ಕಳಿಗೆ. 17 ವರ್ಷ ಮ್ಯಾಕ್ಸಿಮಮ್ ಅಂದರೆ 17 ವರ್ಷ ಆಗಿರುತ್ತೆ. 8 ತಿಂಗಳು ಮಗುವಿಂದ ಹಿಡಿದು ನಿಮ್ಮ ಮಗು ಇದ್ದರೆ 17 ವರ್ಷದವರೆಗೂ ಈ ಮೆಂಬರ್ಶಿಪ್ಪು ನಿಮ್ಮ ಮಕ್ಕಳಿದ್ರೆ ನೀವು ಪೇರೆಂಟ್ಸ್ ತಗೋಬೇಕು. ಮಕ್ಕಳು ಕೊಡಲ್ಲ, ಯಾಕಂದ್ರೆ ಅವ್ರ ಹತ್ರ ಫೋನೇ ಇರಲ್ಲ. ನೀವು ಕೊಟ್ಟರೆ ತಾನೇ ಅವ್ರಿಗೆ ಗೊತ್ತಾಗೋದು. ನೀವು ನೋಡಿ ಏನು ಕೊಡಬೇಕು, ಏನೆಲ್ಲ ಹೇಳ್ತಾ ಇದ್ದೀವಿ ಅಂತ ತಿಳಿಸಿ ಅವ್ರಿಗೆ ಕೊಡ್ತಾ ಇರ್ತೀವಿ. ದಿಸ್ ಇಸ್ ವಾಟ್ ಯು ವಿಲ್ ಗೆಟ್ ಮೆಂಬರ್ಶಿಪ್. ಪೇರೆಂಟ್ಸ್ಗೆ ತಗೊಳ್ತೀರಿ, ಇನ್ನಷ್ಟು ವಿಷಯಗಳನ್ನ ತಗೋಬೋದು. ಸೊ ಇದನ್ನು ಬೇಗ ಯುಟಿಲೈಸ್ ಮಾಡ್ಕೋಬೋದು. ಯು ಕ್ಯಾನ್ ಗೆಟ್ ಮೈ ನಂಬರ್ 7070649099. ಈ ನಂಬರ್ಗೆ ಇನ್ನೂ ಹೆಚ್ಚು ವಿಷಯಗಳಿಗೆ ನೀವು ಪ್ರಯತ್ನ ಪಡ್ಬೋದು. 26ನೇ ತಾರೀಕು, ಇವತ್ತು 25, ಇವತ್ತು ನೈಟ್ ಅಂದರೆ 26ನೇ ತಾರೀಕು ಮಿಡ್ನೈಟ್ 12 o'clock ಈ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ. ನೀವು ಡಿಸೈನರ್ ಇದ್ದೀರಾ ಅಥವಾ ಆಂಬಿಷಿಯಸ್ ಪೇರೆಂಟ ಅಥವಾ ಬ್ರ್ಯಾಂಡ್ ಪೇರೆಂಟ, 3ರಲ್ಲಿ ಒಬ್ಬರು ಹಾಗೆ ಆಗಿರ್ತೀವಿ. ನೀವು ಕಳ್ಳರಾಗಿರಲಿ, ಸುಳ್ಳರಾಗಿರಲಿ, ಪೊಲಿಟಿಷಿಯನ್ಸ್ ಆಗಿರಲಿ, ಅಫಿಷಿಯಲ್ಸ್ ಆಗಿರಲಿ, ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ಪ್ರೀತಿ ಇದ್ದೇ ಇರುತ್ತೆ. ನನ್ನ ಮಕ್ಕಳ ಬಗ್ಗೆ ನನಗೂ ಪ್ರೀತಿ ಇರುತ್ತೆ, ನಮ್ಮ ಅಪ್ಪ ಅಮ್ಮಗೆ ನನ್ನ ಮೇಲೇನೂ ಪ್ರೀತಿ ಇತ್ತು, ನಿಮಗೂ ಕೂಡ ಪ್ರೀತಿ ಇರುತ್ತೆ. ನಿಮ್ಮ ಕೆಲಸ ಏನೋ ತಗೊಳಕ್ಕೆ ಹೋಗೋದು, ನೀವು ಯಾವುದ್ರಲ್ಲೂ ಒಂದು ಮ್ಯಾಚ್ ಆಗ್ತೀವಿ. ಒಂದು ಮೆಂಬರ್ಶಿಪ್ನ ಇಟ್ಬಿಡಿ, ಮಾಡಿಸಿಟ್ಬಿಡಿ. ಹೋಗೋದೇನಿಲ್ಲ. ಅಮ್ಮಮ್ಮ ಅಂದರೆ 1 kg ಚಿಕನ್, 1 kg ಮಟನ್, ಅಥವಾ ಒಂದು ಹಬ್ಬ ಮಾಡಿದ್ರೆ ಒಂದು ಸ್ವೀಟ್ ಗಿಟ್ ಮಾಡಿಸಿದ್ರೆ ಒಂದು ದಿನದ್ದು ಎಂಜಾಯ್ಮೆಂಟ್ ಅಷ್ಟೇ. ಒಂದು ಬರ್ಡೇ ಮಾಡಿದ್ರೆ ಹೋಗ್ಬಿಡುತ್ತೆ. ಮೆಂಬರ್ಶಿಪ್ ಬೇಗ ಮಾಡಿಸಿ. ಆಲ್ ಸೇಮ್ ಏನೋ ಹೇಳ್ತಾರಲ್ಲ ವಿಷಮ್ ಅಂತ, ಆ ರೀತಿ ಮಾಡ್ಕೊಳಕ್ಕೆ ಹೋಗ್ತೀರಾ ಮಾಡ್ಕೊಳ್ಳಿ. ಯಾಕಂದ್ರೆ ಬೆಳೀತಾ ಈಗ ಆಲ್ರೆಡಿ ವಿ ಹ್ಯಾವ್ ದಟ್
ಈ ಡಿಸೈಬಲ್ ಏನ್ ಮೆಂಬರ್ಶಿಪ್ ತಗೊಳ್ತಾ ಇದ್ರೆ ಆಲ್ರೆಡಿ 25 ಮೆಂಬರ್ಸ್ ಆಲ್ರೆಡಿ ಆಗೋಗಿದ್ದಾರೆ. 25 ಮೆಂಬರ್ಸ್ ಆಲ್ರೆಡಿ ಡನ್. ಇಲ್ಲಿ ನೀವು ನೋಡ್ಬೋದು ವಿ ಹ್ಯಾವ್ ದಟ್ ಹಿಯರ್ ಆಲ್ರೆಡಿ 22 25 ವರೆಗೂ ಆಗೋಗ್ಬಿಟ್ಟಿದೆ. ಸೊ ದಿಸ್ ಇಸ್ ವಾಟ್ ಇಲ್ಲಿ ಒಂದು ಲಿಸ್ಟ್ ನ ಹೋಗ್ತಾ ಇರುತ್ತೆ ಈ ರೀತಿ. ಸೊ ಆಲ್ರೆಡಿ ಮುಗ್ದೋಗಿದೆ, ಯಾಕಂದ್ರೆ ಒಂದು ಲಾಗಿಂದ ನಡೀತಾ ಇರೋದ್ರಿಂದ ಡಿಸೈರ್ ನಡೀತಾ ಇದೆ. ಇವತ್ತೇ ಒಂದು ಈ ಆಂಬಿಷಿಯಸ್ ಮತ್ತೆ ಬ್ರ್ಯಾಂಡ್ ಇವತ್ತೇ ಅನೌನ್ಸ್ ಮಾಡ್ತಾ ಇರೋದು. ಇವತ್ತು ನೈಟ್ ಕಳೀತಂದ್ರೆ 12 ಗಂಟೆ ಹುಡ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ 12 AM ಅಂದ್ರೆ ಅಲ್ಲಿಂದ ಶುರುವಾಗುತ್ತೆ ಆಂಬಿಷಿಯಸ್ ಅಂಡ್ ಬ್ರ್ಯಾಂಡ್. ಎಷ್ಟನೇ ನಂಬರ್ ತಗೊಳ್ತಾ ಇದ್ರಿ ಫಸ್ಟ್ ನಿಮ್ಮ ಮಗು ಪರವಾಗಿ? ಫಸ್ಟ್ನೇ ನಂಬರ, 10ನೇ ನಂಬರ, 100ನೇ ನಂಬರ? ನೀವು ಯೋಚನೆ ಮಾಡ್ಬೇಕು ಅಷ್ಟೇ.